B&M Public School, Drushti and team. Yeah? Ready? Okay. So this is the last drama of the day. ಎಲ್ಲರಿಗೂ ಶುಭ ಮಧ್ಯಾಹ್ನ. ಹೇ ದೃಷ್ಟಿ, ನಿಂಗೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಗೊತ್ತಾ? ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ಜವಾಬ್ದಾರಿ ಅನ್ನೋ ಪದ ಈ ಚಿಕ್ಕ ವಯಸ್ಸಿನ ಮಕ್ಳಿಗೆ ದೊಡ್ಡ ಪದ ಅನ್ಸ್ಬೋದು, ಆದರೆ ಜವಾಬ್ದಾರಿಯ ಈ ಮುಖ್ಯತೆ ನೋಡೋಣ ಬನ್ನಿ. ಗಿರೀಶ, ಸ್ಕೂಲಿಗೆ ರೆಡಿ ಆದ್ಯಾ? ಹೋಗೋಣವಾ? ಬೇಗ ರೆಡಿ ಆಗು, ಇಲ್ಲಾಂದ್ರೆ ಪಿ ಟಿ ಸರ್ ಬೈತಾರೆ. ಸುರೇಶ, ಇನ್ನು ಎಷ್ಟೊಂದು ಟೈಮ್ ಇದೆ, ಆರಾಮಾಗಿ ರೆಡಿ ಹೋಗುವಂತೆ. ಇಷ್ಟು ಬೇಗ ಹೋಗಿ ಏನೋ ಮಾಡೋದು, ನಾವಂತೂ ನಿಧಾನಕ್ಕೆ ಬರ್ತೀವಿ. ಏನು ಆರಾಮ್ ಮಾಡ್ಕೋಪ್ಪ. ನಿನ್ನೆದು ಹೋಮ್ವರ್ಕ್ ಮಾಡಿದ್ಯಾ? ಇಲ್ಲ, ನಾಳೆ ಪ್ರಾಜೆಕ್ಟ್ ಎಲ್ಲ ಮಾಡಿದೆ, ಕನೆಕ್ಷನ್ ಎಲ್ಲ ಕೊಟ್ಟೆ. ಹೇಗಿಟ್ಟಿನ ಮ್ಯಾಮ್? ಸ್ಕೂಲಿಗೆ ಎಷ್ಟೊತ್ತಿಗೆ ಬರಕ್ಕೆ ಹೇಳಿರೋದು? ನೀವು ಬಂದಿರೋದು? ಜವಾಬ್ದಾರಿ ಅನ್ನೋದು ಯಾವಾಗ ಬರುತ್ತೆ? ಸಾರಿ ಮ್ಯಾಮ್, ನಾಳೆ. ಜವಾಬ್ದಾರಿ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಕಲಿಬೇಕು. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬನ್ನಿ. ಆಯಿತು ಮ್ಯಾಮ್, ಸಾರಿ ಮ್ಯಾಮ್. ನಾವು ಇವಾಗ ಬಂದಿದ್ದು ಲೇಟಾಗಿ ಬಂದ್ವಿ ಅಂತ ಮ್ಯಾಮಿಂದ ಬಯಸ್ಕೊಂಡ್ವಿ. ನಾವು ಅಂದಿದ್ವಿ ನಮ್ಮ ಜೊತೆಗೆ ಬರೋಕ್ಕೆ, ನಮ್ಮ ಜೊತೆಗೆ ಬಂದಿದ್ರೆ ಈ ಲೇಟ್ ಆಗ್ತಿರ್ಲಿಲ್ಲ. ನೋಡಿದ್ರೆ ಹೆಂಗೆ ಬೈತಾರೆ ಅಂತ. ನಾಳೆಯಿಂದಾದರೂ ನಮ್ಮ ಜೊತೆಗೆ ಬನ್ನಿ. ಸ್ಕೂಲಿಗೆ ಸರಿಯಾಗಿ ಟೈಮಿಗೆ ಬರೋದು, ಸರಿಯಾಗಿ ಟೈಮಿಗೆ ಹೋಗೋದು ನಮ್ಮ ಜವಾಬ್ದಾರಿ. ನಾಳೆಯಿಂದಾದರೂ ನಮ್ಮ ಜೊತೆಗೆ ಬನ್ನಿ, ಲೇಟ್ ಆಗಲ್ಲ. ಲೇಟು ನೋಡಿದ್ರೆ ಸ್ನೇಹಿತರೆ, ಜವಾಬ್ದಾರಿಯಿಂದ ಇರೋದು ಎಷ್ಟು ಮುಖ್ಯ ಅಂತ. ಪಾಪ ಗಿರೀಶ ಸುರಕ್ಷಣೆ ಮಾಡಿ ಶಿಕ್ಷೆಗೊಳಗಾದ. ಅದಕ್ಕೆ ಜೊತೆಯಲ್ಲಿರೋ ಸ್ನೇಹಿತರು ಕೂಡ ಜವಾಬ್ದಾರಿಯಿಂದ ಇರೋದು ಬಹಳ ಮುಖ್ಯ. ಪ್ರತಿ ಹೆಜ್ಜೆಯಲ್ಲೂ ಚಿಕ್ಕ ವಯಸ್ಸಿನಿಂದಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೆ ದೊಡ್ಡವರಾದ ಮೇಲೆ ಎಲ್ಲ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಹೇಮಾನ್ಯ, ವುಮೆನ್ ಎಂಪವರ್ಮೆಂಟ್ ಅಂದರೆ ಏನು? ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣ, ಅಂದರೆ ಮಹಿಳೆಯರ ಶಕ್ತಿ. ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಳೆ, ಮಕ್ಕಳು ಪುಸ್ತಕ ತೆರೆದು ಓದುತ್ತಿದ್ದಾರೆ. ಲಕ್ಷ್ಮಿ, ಅಮ್ಮಂಗೊಂಚೂರು ಸಹಾಯ ಮಾಡೋಗು. ಅಪ್ಪ, ನಾನು ಓದ್ತಾ ಇದ್ದೀನಿ. ವಿಜಯ್, ನೀನಾದರೂ ಅಮ್ಮಂಗೆ ಸಹಾಯ ಮಾಡು. ಅಪ್ಪ, ನಾನು ಓದುತ್ತಿದ್ದೇನೆ. ಅವಳು ಮನೆ ಮಗಳಲ್ವಾ, ಮನೆ ಕೆಲಸ ಮಾಡ್ಕೊಳ್ಳಿ ಬಿಡಿ ಅಪ್ಪ. ಲಕ್ಷ್ಮಿ, ಏನಂತ ಒಂಚೂರು ಹೋಗಿ ನೋಡಮ್ಮ. ಅಪ್ಪ, ನಾನು ಓದುತ್ತಿದ್ದೇನೆ. ನನಗೆ ಓದಲು ಬಹಳ ಇಷ್ಟ. ನಾನು ದೊಡ್ಡವಳಾಗಿ ಶಿಕ್ಷಕಿ ಆಗಬೇಕಂತ ಒಂದು ದೊಡ್ಡ ಕನಸಿದೆ. ಅವಳು ಓದಲಿ ಬಿಡಿ, ಹೆಣ್ಮಕ್ಳಿಗೂ ಕನಸು ಇರುತ್ತೆ. ನನ್ನಂಥವಳ ಬದುಕಲ್ಲಿ ಅವಕಾಶವೇ ಇರಲಿಲ್ಲ. ಅವಳಿಗಾದ ನಾವು ಅವಕಾಶನ ನೀಡಬೇಕು. ಇಂತಹ ಜ್ಞಾನದ ಮಾತು ಕೇಳಿ ಮನೆಯವರ ಮನಸ್ಸು ಬದಲಾಗುತ್ತದೆ. ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು, ಶಿಕ್ಷಣಾವಕಾಶ ಸಿಗಲೇಬೇಕು. ಲಕ್ಷ್ಮಿ, ಓದೋದನ್ನು ಮುಂದುವರಿಸು. ನಿನ್ನ ಕನಸು ನನಸಾಗಲಿ. ನಿನ್ನ ಮೇಲೆ ನಮಗೆ ತುಂಬ ಹೆಮ್ಮೆ ಇದೆ. ಅಕ್ಕ, ನೀನೇ ನನ್ನ ಮೊದಲ ಗುರು. ನಾನೂ ನಿನಗೆ ಸಹಾಯ ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಶಿಕ್ಷಕಿ ಆಗುತ್ತೇನೆ. ಇನ್ನು ಹಲವಾರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗುತ್ತೇನೆ. ಅಯ್ಯೋ, ಏನಿದು ವಿಚಿತ್ರವಾದ ಶಬ್ದ? ಸ್ನೇಹಿತರೆ, ಇದು ಎಲ್ಲರಿಗೂ ತುಂಬ ಮುಖ್ಯವಾದ ವಿಷಯ. ಚಿಕ್ಕವರಿಗಲ್ಲದೆ ದೊಡ್ಡವರಿಗೂ ಕೂಡ. ಅದೇನಂತ ನೋಡೋಣ ಬನ್ನಿ. ಬಾರೋ, ಆಟಾಡಕ್ಕೆ ಹೋಗೋಣ. ಬಾರೋ, ಗೋಲಿ ಆಟ ಆಡೋಣ. ನಾನು ಫೋನಲ್ಲಿ ಆಟ ಆಡ್ತೀನಿ, ಹೋಗಿ ಆಟ ಆಡ್ಕೊಳ್ರಿ. ಬಾರೋ, ಕ್ರಿಕೆಟ್ ಆಡೋಣ. ನಾನು ಫೋನಲ್ಲಿ ಆಟ ಆಡ್ತೀನಿ, ಹೋಗಿ ಆಟ ಆಡ್ಕೊಳ್ಳಿ. ನಾನು ಫೋನಲ್ಲಿ ಆಟ ಆಡ್ಕೋತೀನಿ, ಹೋಗಿ ಆಟ ಆಡ್ಕೊಳ್ರು. ನೋಡಿದ್ರ ಸ್ನೇಹಿತರೆ, ನಾವೆಲ್ಲ ಈ ಮೊಬೈಲ್ ಬಂದಮೇಲೆ ಎಷ್ಟು ವಿಷಯಗಳನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ಈ ಮೊಬೈಲ್ ಬಂದಮೇಲೆ ನಾವು ನಮ್ಮ ಸಂಬಂಧಿಕರ ಜೊತೆ ಒಡನಾಟ ಬೆಳೆಸಿಕೊಳ್ಳಲು ಆಗುತ್ತಾ ಇಲ್ಲ, ಹಾಗೂ ನಮ್ಮ ಸ್ನೇಹಿತರ ಜೊತೆ ಆಟ ಆಡಲು ಆಗುತ್ತಾ ಇಲ್ಲ. ಈ ಮೊಬೈಲ್ ಬಂದಿದ್ದೇನೋ ಒಳ್ಳೆಯದೇ, ಅದನ್ನು ಅತಿಯಾಗಿ ಉಪಯೋಗಿಸಿದರೆ ನಮ್ಮ ಮಾನಸಿಕ ಮತ್ತು ದೈಹಿಕಕ್ಕೆ ಸಿಗುವ ಹೊರಗಿನ ಆಟೋಟಗಳನ್ನು ಮರೆಯುತ್ತಾ ಮಂಕು ಆವರಿಸುತ್ತಿದೆ. ದೃಷ್ಟಿ, ನಿಂಗೆ ಎನ್ವಿರಾನ್ಮೆಂಟ್ ಅಂದರೆ ಏನು ಗೊತ್ತಾ? ಎನ್ವಿರಾನ್ಮೆಂಟ್ ಅಂದರೆ ಪರಿಸರ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಏನೆಲ್ಲ ಇದೆ ಅದನ್ನು ನಾವು ಪರಿಸರ ಅನ್ನುತ್ತೇವೆ.
ಅವರು ಹಸಿರು ಸೀರೆ ಉಟ್ಕೊಂಡಿದ್ದಾರೆ. ಹೌದು, ಬನ್ನಿ ಏನಾಗಿದೆ ಅಂತ ನೋಡೋಣ. ಅಮ್ಮ, ಯಾರಮ್ಮ ನೀವು? ಏನಾಯ್ತು? ನೀರು ಕುಡಿಯಿರಿ. ನಾನು ಭೂಮಿ ತಾಯಿ. ನನ್ನ ಮಕ್ಕಳನ್ನು ನಾನು ಸಾಕಿ ಸಲುಹಿಕೊಂಡು ನಾನು ಇಷ್ಟು ದಿನ ಬಂದೆ. ನನ್ನ ಸಹನೆ ತಾಳ್ಮೆ ಕಟ್ಟಿಯೊಳಗೆ ಹೋಗುತ್ತಿದೆ. ಅಲ್ಲಲ್ಲಿ ನಿರಂತರ ಮರಗಳನ್ನು ಗಿಡಗಳನ್ನು ಸಂಪತ್ತಿಗಾಗಿ ಬೆಟ್ಟಗುಡ್ಡಗಳನ್ನು ನಾಶ ಮಾಡಿ ಮಾಡಿ ಈ ಸ್ಥಿತಿಗೆ ತಲುಪಿದ್ದೇನೆ. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ, ನನ್ನನ್ನು ಉಳಿಸಿ. ನಾವು ಏನು ಮಾಡಬೇಕು? ನನ್ನ ಹೀನ ಸ್ಥಿತಿಯನ್ನು ಸಹಿಸಲಾರೆ. ಇನ್ನು ಪ್ರಕೃತಿಯ ನಾಶ ನಿಲ್ಲಿಸಿ, ಪರಿಸರ ಉಳಿಸಿ, ಸೃಷ್ಟಿಯಾದ ಪ್ರತಿಯೊಂದು ಜೀವಿಗೆ ಬೆಲೆ ಕೊಡಿ, ಗೌರವಿಸಿ. ಮನೆಗೊಂದು ಪಾಪು, ಊರಿಗೊಂದು ತೋಪು, ಹಸಿರಿನಿಂದ ಕಂಗೊಳಿಸುವ ಈ ಭೂಮಿನ ಇನ್ನಾದರೂ ಉಳಿಸಿರಿ ಸ್ವಾಮಿ. ಇವಾಗ ನಾವು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡೋಣ. ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕ ಬಗ್ಗೆ ಮಾತಾಡೋದು ಅಂದರೆ ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಆದರೆ ನಿಮಗೆ ನಾನು ಒಂದೇ ಒಂದು ಸಣ್ಣ ಪ್ರಶ್ನೆ ಕೇಳುತ್ತೇನೆ, ದಯವಿಟ್ಟು ಉತ್ತರಿಸಿ. ಈ ಜಗತ್ತಲ್ಲಿ ಎಷ್ಟು ದೇವರುಗಳಿವೆ ಹೇಳು ನೋಡೋಣ. ಈ ಜಗತ್ತಲ್ಲಿ 333 ಕೋಟಿ ದೇವಾನುದೇವತೆಗಳು ಇರುತ್ತದೆ. ಆದರೆ ನನಗೆ ಹನುಮಂತ ಇಷ್ಟ. ಗಣೇಶ, ಶಿವ, ಪಾರ್ವತಿ, ರಾಮ, ಲಕ್ಷ್ಮಿ, ಈಶ್ವರ. ಇಷ್ಟೇನಾ? ಒಂದು ನಿಮಿಷ, ನಾನು ಯಾರನ್ನು ಕರೆತರುವೆ. ಒಂದೇ ಒಂದು ನಿಮಿಷ, ನಾನು ಯಾರನ್ನ ಕರೆತರುವೆ. ಇವರು ನನ್ನ ನೆಚ್ಚಿನ ಶಿಕ್ಷಕಿ. ಇವರು ನನ್ನ ನೆಚ್ಚಿನ ಅಪ್ಪ ಅಮ್ಮ. ಇಷ್ಟರಲ್ಲೇ ನಿಮಗೆ ಅರ್ಥವಾಗಿರಬೇಕಲ್ವಾ? ಸಾಮರಸ್ಯಪೂರ್ಣ ಜೀವನವನ್ನೇ ಮನುಷ್ಯನ ಅಂತಿಮ ಗುರಿ ಅಂತ ನಾವು ಭಾವಿಸುತ್ತೀವಿ. ಆದರೆ ಅದು ಒಂದು ಗುರಿಯಲ್ಲ, ಅದು ಒಂದೊಂದು ಸಣ್ಣ ಸಣ್ಣ ಪ್ರಾಮಾಣಿಕ ನಡವಳಿಕೆಯಿಂದ ಸಾಗುವ ಒಂದು ಸುಂದರ ಪ್ರಯಾಣ. ಧನ್ಯವಾದಗಳು.